ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಬಂದು ಒಂದು ಮನಿ ಸೇವಿಂಗ್ಸ್ ರಿಲೇಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಅಂದರೆ, ಮನೆಯಲ್ಲಿ ನಾವು ಬಳಸುವಂತಹ ದಿನನಿತ್ಯದ ಪದಾರ್ಥಗಳಲ್ಲಿ ನಾವು ಯಾವ ರೀತಿಯಾದಂತಹ ಅಮೌಂಟನ್ನು ಸೇವ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡುವಂತಹ ಯಾವುದೇ ಒಂದು ವಿಡಿಯೋ ಆದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಹಿಂದೆ ನಾನು ಹಲವಾರು ಮನಿ ಸೇವಿಂಗ್ಸ್ ಟಿಪ್ನ ಹೇಳಿದ್ದೀನಿ. ಅದೇ ರೀತಿಯಾಗಿ ಇದು ಕೂಡ ಒಂದು ಗೃಹಿಣಿಯ ಮೇಯ್ನ್ ಒಂದು ಅಂಶ ಅಂತಲೇ ಹೇಳ್ಬೋದು. ಹಲವಾರು ಗೃಹಿಣಿಯರು ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ, ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಅಥವಾ ಯಾವುದೇ ಆಗಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ರವೆ ಆಗಿದ್ರು ಅಷ್ಟೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಹೊರಗಡೆಯಿಂದ ನಾವು ಬೈ ಮಾಡ್ತೀವಿ. ಸೊ ಹೊರಗಡೆಯಿಂದ ಬೈ ಮಾಡೋದು ತಪ್ಪಾ ಅಂತ ಕೇಳೋ ಹಾಗಿದ್ರೆ, ನೆಸಸರಿ ಇದ್ದಾಗ ಬೈ ಮಾಡೋದು ತಪ್ಪಲ್ಲ, ಆಯಿತಾ. ನೆಸಸರಿ ಫಾರ್ ಎಕ್ಸಾಂಪಲ್ ಇವಾಗ ಅರ್ಜೆಂಟಲ್ಲಿ ಇರ್ತೀವಿ, ಆವಾಗ ನಾವು ಎಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ನೀವು ಕೇಳೋ ಹಾಗಿದ್ರೆ ಇಲ್ಲ, ಅದು ಹೌದು. ಯಾಕೆ ಇನ್ನು ಮಿಕ್ಕಿದ್ದು ಏನು ಅಂತ ನೀವು ಕೇಳೋ ಹಾಗಿದ್ರೆ, ಖಾರದ ಪುಡಿ, ಧನಿಯಾ ಪುಡಿಲೇ ನಾವು ಉಳಿಸ್ಬೇಕು ಅನ್ನೋದೇನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂತ್ಲಿ ಗ್ರಾಸರಿನ ನಾವು ತೊಗೊತೀವಿ ಅಂದರೆ 1 kg ರವೆನ ತೊಗೊತೀವಿ, ಒಂದು ಬಾಕ್ಸಿಗೆ ಫಿಲ್ ಮಾಡಿ ಇಡ್ತೀವಿ. ಈ ರವೆನ ಹಾಗೆ ಫಿಲ್ ಮಾಡಿಬಿಟ್ಟು ಇಡೋಕ್ಕಿಂತ ಒಂದು ಸ್ವಲ್ಪ ಬೆಚ್ಚಗಿನ ಒಂದು ಬಾಣಲಿಯಲ್ಲಿ ಬಿಸಿ ಮಾಡಿ ಇಡೋದ್ರಿಂದ ಹುಳ ಹತ್ತೋದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಆ ಒಂದು ರವೆಯಲ್ಲಿ 1 kg ರವೆಯಲ್ಲಿ ನಾವು ಮಂತ್ ಎಂಡಲ್ಲಿ ಅಟ್ಲೀಸ್ಟ್ ಒಂದು 1/4 kg ಆದರೂ ವೇಸ್ಟ್ ಆಗೋಗಿರುತ್ತೆ. ಸೊ ಅದನ್ನು ನಾವು ಉಳಿಸ್ಬೋದು ಅಂತ ನಾನು ಹೇಳ್ಬೋದು. ಸೊ ಹಾಗೆ ಇನ್ನು ರಾಗಿ ವಿಷಯಕ್ಕೆ ಬರೋ ಹಾಗಿದ್ರೆ, ರಾಗಿ ನಾವು ಏನು ಮಾಡ್ತೀವಿ, ಹೊರಗಡೆ ತಂದು ತಿನ್ನೋದಾಗಿರ್ಬೋದು, ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು, ಅಥವಾ ಗೋಧಿ ಹಿಟ್ಟಾಗಿರ್ಬೋದು. ಸೊ ಇದನ್ನು ನಾವು ಹೊರಗಡೆಯಿಂದ ತಂದು ತಿನ್ನೋ ಹಾಗಿದ್ರೆ 45ರಿಂದ 50 ರೂಪಾಯಿ kg ಆಗುತ್ತೆ. ಅದೇ ನಾವು ಸೊಸೈಟಿಯಲ್ಲೋ ಅಥವಾ ಬೇರೆ ಊರುಗಳಲ್ಲಿ ನೇಟಿವ್ ಸಿಟಿಯಲ್ಲಿ ನಾವು ಏನು ರಾಗಿ ಅವೈಲಬಲ್ ಇದ್ದರೆ, ಅಥವಾ ಗೋಧಿ, ಅಕ್ಕಿ ಈ ಥರ ಅವೈಲಬಲ್ ಇದ್ದರೆ ಅದನ್ನು ತಂದು ತೊಳೆದು ನಾವು ಇಲ್ಲಿ ಸಿಟೀಲಿ ಬೀಸಿಸಿ ನಾವು ಫ್ಲೋರ್ ಮಾಡಿಸಿ ಆದಮೇಲೆ 45 ರೂಪಾಯಿ ಕೊಟ್ಟು ನಾವು ತಗೊಳ್ಳೋಕ್ಕಿಂತ ಅಲ್ಲಿ 20-25 ರೂಪಾಯಿ kg ಸಿಗುತ್ತೆ. ಬಲ್ಕಾಗಿ ಒಂದು 25 kg ತಂದು ಕ್ಲೀನ್ ಮಾಡಿ ತುಂಬಿಟ್ಕೊಂಡು ಯೂಸ್ ಮಾಡೋದ್ರಿಂದ ಶುಚಿಯಾಗೂ ಇರುತ್ತೆ, ಹಾಗೆ ದುಡ್ಡು ಕೂಡ ಉಳಿಯುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಹಿಟ್ಟುಗಳ ವಿಷಯಕ್ಕೆ ಬರೋ ಹಾಗಿದ್ರೆ ಇದಾಗಿರುತ್ತೆ. ಇನ್ನು ಮಿಕ್ಕಿರೋ ಈಗ ಖಾರದ ಪುಡಿ, ಧನಿಯಾ ಪುಡಿ, ಹುರುಳಿಕಾಳು ಈ ರೀತಿಯಾದಂತಹ ಯಾವುದು ಗ್ರಾಸರೀಸ್ ಇರುತ್ತೆ. ಈಗ ಖಾರದ ಪುಡಿನ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ, ಘಾಟು ನಮಗೆ ಆಗಲ್ಲ ಅನ್ನೋ ಅಂಥವರು ಒಂದು ಕಡೆ ಇವಾಗ ನಾವು ಕಾಂಡಿಮೆಂಟ್ಸು ಈ ರೀತಿಯಲ್ಲಿ ಕೂಡ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಅವೈಲಬಲ್ ಇರುತ್ತೆ. ಕಂಪೇರ್ ಮಾಡಿ ನೋಡಿ. ಅಂದರೆ ಪ್ಯಾಕ್ಡ್ ಐಟಮ್ಸ್ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ರೀಸೆಂಟಾಗಿ ನಾನು ಲಾಸ್ಟ್ ಮಂತು MTR ಒಂದು ಚಿಲ್ಲಿ ಪೌಡರ್ನ ತೊಗೊಂಡೆ. ಆ್ಯಕ್ಚುಲಿ ಮನೇಲಿ ಮಾಡಿಸಿದ್ದು ಕೂಡ ಇತ್ತು, ಬಟ್ ಇದಕ್ಕೆ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು MTR ಪೌಡರ್ನ ಒಂದು ಪ್ಯಾಕ್ ತಗೊಂಡ್ರೆ ಅದ್ರಲ್ಲಿ ಫುಲ್ ಆಫ್ ಅದು ಹುಳ ಬಂದಿರುತ್ತಲ್ಲ, ಸೊ ಆ ರೀತಿಯಾಗಿ ಬಂದಿತ್ತು. ಅದರಲ್ಲೂ ಪ್ಯಾಕ್ಡ್. ಅದರಲ್ಲಿ ನಾನು ಸೀರಿಯಸ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು August 27 ಇದೆ. ನನಗೆ ಆಶ್ಚರ್ಯ ಆಯಿತು, ಪ್ಯಾಕ್ಡ್ ಐಟಮ್ಸಲ್ಲೂ ಈ ರೀತಿಯಾಗಿ ಆಗುತ್ತಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆನೂ ಕೂಡ ಮೂಡ್ತು. ಸೊ ಪ್ರಶ್ನೆ ಬಂದು ಮೂಡಲೇಬೇಕು, ಯಾಕೆ ಅಂದರೆ ಪ್ಯಾಕ್ಡ್ ಐಟಮ್ಸ್ಗೆ ಆಮೇಲೆ ನಮಗೆ 100ಗೆ 100% ನಂಬಿಕೆ ಇರುತ್ತೆ, ಹಾಗಾಗಿ ನಾವು ಅದನ್ನು ತೊಗೊತೀವಿ. ಈಗ ನಾವು ಎಲ್ಲೇ ಹೋದ್ರೂ ಈಗ ಆಶೀರ್ವಾದ್ ಗೋಧಿ ಹಿಟ್ಟು ಅಂತ ಕೇಳ್ತೀವಿ ಹೊರತು ಲೂಸ್ ಗೋಧಿ ಹಿಟ್ಟಿದೆಯಾ ಅಂತ ಕೇಳ್ತೀವ, ಇಲ್ಲ. ಸೊ ಅದೇ ಡಿಫ್ರೆನ್ಸು. ಅದೇ ಒಂದು ಧೈರ್ಯದ ಮೇಲೆ ನಾನು ಕೂಡ ಹೋಗಿ ಚಿಲ್ಲಿ ಪೌಡರ್ನ ತಗೊಂಡೆ. ಸೊ ಮಿಕ್ಸ್ ಮಾಡೋಣ, ಇದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಕೇಳಿದ್ರೆ ಕೊಟ್ಟರು. ಸೊ ಕೊಟ್ಟಿದ್ದಾದಮೇಲೆ ನಾನು ತೊಗೊಂಡು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಮಿಕ್ಸ್ ಮಾಡಿರಲಿಲ್ಲ. ಓಪನ್ ಮಾಡಿದ್ರೆ ಅಲ್ಲಿ ಹುಳ ಆಯಿತು. ಬಟ್ ನನಗೆ ಶಾಕ್ ಆಯಿತು. ಹಂಗಂತ ಮಾತ್ರಕ್ಕೆ ಎಲ್ಲ ಪ್ಯಾಕೆಟ್ಸಲ್ಲೂ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಮಾಡಿ ತಗೊಳ್ಳಿ. ಅದಕ್ಕಿಂತ ಸ್ವಲ್ಪ ಖಾರ ಕಮ್ಮಿ ಆದರೂ ಪರವಾಗಿಲ್ಲ, ಅಥವಾ ರುಚಿ ಕಮ್ಮಿ ಆದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡಿ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲೂ ಕೂಡ ಎಷ್ಟು ಸರ್ಟನ್ ಅಮೌಂಟ್ನ ನಾವು ಉಳಿಸ್ಬೋದು. ಅಮೌಂಟ್ ವಿಷಯ ಬಿಡೋ ಹಾಗಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದೇ ನಮಗೆ ಮೇಯ್ನ್ ಇಂಟೆನ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಆರೋಗ್ಯವೇ ಭಾಗ್ಯ ಅನ್ನೋದು ಅದಕ್ಕೆ. ಸೊ ಇದೆಲ್ಲ ಆದ ನಂತರ ರುಚಿಯಾದ ಅಡುಗೆನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆಸ್ಪತ್ರೆಗೆ
ಎಷ್ಟೋ ದುಡ್ಡನ್ನು ಹಾಕೋದು ಕಮ್ಮಿ ಆಗುತ್ತೆ. ಸೊ ನೈಸರ್ಗಿಕವಾಗಿ ಬರುವಂತಹ ಈ ಚಳಿ, ಜ್ವರ, ಕೆಮ್ಮು ಅದನ್ನು ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವ ಥರ ಕಂಟ್ರೋಲ್ ಮಾಡ್ಬೋದು, ಇವಾಗ ಗಾಳಿಗೆ ಹೋಗೋದನ್ನ ಕಮ್ಮಿ ಮಾಡ್ಬೋದು, ಅಥವಾ ನೀರಲ್ಲಿ ಮಕ್ಕಳನ್ನ ಬಿಡೋದನ್ನ ಕಮ್ಮಿ ಮಾಡ್ಬೋದು, ಅಥವಾ ನಾವು ಸರೌಂಡಿಂಗ್ಸ್ ಎಲ್ಲ ಹೇಗಿರುತ್ತೆ ಅದನ್ನು ನೋಡಿ ನಾವು ಸ್ವೆಟರ್ ಹಾಕೋಬೇಕಾ ಅಥವಾ ಬಿಸಿ ನೀರು ಕಾಯಿಸ್ಕೋಬೇಕಾ ಅದನ್ನು ನೋಡಿ ನಾವು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೋದು. ಆದರೆ ನಮ್ಮ ಕೈಯಾರೆ ನಾವು ಮಾಡ್ಕೊಳ್ಳೋದು, ಇವಾಗ ಹೊಟ್ಟೆ ಕೆಡೋವಂತಹ ಯಾವುದಾದ್ರು ಆಹಾರಗಳನ್ನ ತಿನ್ನೋದು, ತಿನಿಸುಗಳನ್ನ ತಿನ್ನೋದು, ಈ ರೀತಿ ಆಗಿ ಮಾಡೋದ್ರಿಂದ ಅದು ನಮ್ಮ ಕೈಯಲ್ಲಿ ನಾವೇ ಮಾಡ್ಕೊಂಡಂಗೆ. ಸೊ ಈ ಒಂದು ತಪ್ಪುಗಳನ್ನ ನೀವು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇದರಿಂದ ಹಲವಾರು ಅಂತ ಅನ್ನೋ ಬದಲು ಸ್ವಲ್ಪನಾದರೂ ನಾವು ದುಡ್ಡನ್ನ ಉಳಿಸ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ನಮಗೆ ಮನೆಯಲ್ಲೇ ಬೇಕಾದ ಒಂದು ಮನಿ ಸೇವಿಂಗ್ ಟಿಪ್ಸ್ ಮನೆಗೆ ಅಂತಲೇ ಹೇಳ್ಬೋದು, ನನಗೆ ಅನಿಸಿದ್ದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಕೆಲವೊಂದೊಂದು ಟಿಪ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ರಿಕ್ವೆಸ್ಟೆಡ್ ವಿಡಿಯೋ ಯಾವುದಾದ್ರೂ ಇದ್ದರೆ ಕೂಡ ಕಮೆಂಟ್ ಮಾಡಿ ಹೇಳಿ, ನಾನು ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಇನ್ನು ಕೆಲವರು ಹಲವಾರು ರಿಕ್ವೆಸ್ಟೆಡ್ ವಿಡಿಯೋಗಳನ್ನ ಕೇಳಿದ್ದೀರಾ, ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇನ್ನು ಯಾವ್ಯಾವ ಥರ ಸೇವಿಂಗ್ಸ್ನ ಮಾಡ್ಬೋದು ಅಂತ. ಸೊ ಇದಿಷ್ಟು ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ, ಹೀಗೆ ಸಪೋರ್ಟ್ ನೀಡ್ತೀರಿ.